ಕೆಲವು ಪ್ರಾಜೆಕ್ಟ್ಗಳು ಅವು ಕೇವಲ ಪ್ರಾಜೆಕ್ಟ್ಗಳಲ್ಲ ಅಥವಾ ವಸ್ತುಗಳಲ್ಲ, ವಿಷಯಗಳಲ್ಲ, ಅವಕ್ಕೆಲ್ಲ ಒಂದು ಎಮೋಷನ್ ಆಗಿರುತ್ತೆ ಕೆಲವು ನಮಗೆ. ಫಾರ್ ಎಕ್ಸಾಂಪಲ್, ನಾವು ಮೊದಲು ಕೊಂಡ ಸೈಕಲ್ ಆಗಿರ್ಬೋದು, ಅಥವಾ ನಾವು ಮೊದಲು ಪ್ರೀತಿ ಮಾಡಿದ ಅಥವಾ ಆಕರ್ಷಣೆ ಹುಟ್ಟಿದ ಹುಡುಗಿ ಆಗಿರ್ಬೋದು, ಅಥವಾ ನಮ್ಮ ಮೊದಲ ಸ್ಯಾಲ್ರಿಯಲ್ಲಿ ಕೊಂಡ್ಕೊಂಡ ಯಾವುದೋ ಒಂದು ವಸ್ತು, ಶರ್ಟು ಅಥವಾ ಶೂಸ್, ಏನೋ ಒಂದು, ಅದು ಒಂದು ಎಮೋಷನ್ ಆಗಿರುತ್ತೆ ನನಗೆ, ಕೇವಲ ವಸ್ತುಗಳಾಗಿರಲ್ಲ ಅವು. ಅದೇ ಥರ ಸಂಜು ವೆಡ್ಸ್ ಗೀತಾ ಅನ್ನೋದು ಒಂದು ಸಿನಿಮಾ ಅಲ್ಲ ನಮಗೆಲ್ಲ, ಅದೊಂದು ಎಮೋಷನ್ ನಮಗೆ ಅದು. ಹಾಗಾಗಿ ಬಹಳಷ್ಟು ಜನರಿಗೆ, ತುಂಬ ಜನರಿಗೆ ಸಂಜು ವೆಡ್ಸ್ ಗೀತಾ ಒಂದು ಸಿನಿಮಾ ಅನ್ನೋದಕ್ಕಿಂತ ಎಮೋಷನ್. ನಮ್ಮ ತಂಡದಿಂದ ಹೊರಗೂ ಕೂಡ ಈ ಮಾತು ನಾನು ಕೇಳಿದ್ದೀನಿ. ಹಾಗೆ ಎರಡನೇ ಪಾರ್ಟ್ ಮಾಡಬೇಕು ಅಂದಾಗ, ಮೊದಲನೇ ಭಾಗದಲ್ಲಿ ಸಂಗೀತ ಹಾಡುಗಳು ಬಹಳ ದೊಡ್ಡ ಮಟ್ಟ ಹಿಟ್ಟಾಗಿತ್ತು. ಎರಡನೇ ಭಾಗ ಮಾಡಬೇಕು ಅಂದಾಗ ಅದೇ ಮೊದಲು ನಮ್ಗೆ ಬಂದಿದ್ದ ಆ ಸವಾಲು, ಆ ಮಟ್ಟಕ್ಕೆ ನಾವು ಹಾಡುಗಳನ್ನ ಮಾಡಲೇಬೇಕು ಅಂತ ಬಹಳ ಮನಸ್ಸಿನಿಂದ ಎಲ್ಲರೂ ಕೆಲಸ ಮಾಡಿದ್ವಿ. ಶ್ರೀಧರ್ ಸರ್ ಅದ್ಭುತವಾದ ಟ್ಯೂನ್ ಕೊಟ್ಟರು. ಇವ್ರು ಹೇಳ್ದಂಗೆ ನಾವು HD ಕೋಟೆಗೆ ಒಂದು ರೆಸಾರ್ಟ್ ಹೋಗಿದ್ವಿ. ಆ ರೆಸಾರ್ಟ್ ನಾವು ಇದ್ದ ದಿನಕ್ಕೆ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ ಅಲ್ಲಿ. ಹುಲಿ ಅಷ್ಟು ಒಂದು ಏಕಾಂತವನ್ನು ನಮಗೆ ನಾವು ಸೃಷ್ಟಿ ಮಾಡಿಕೊಂಡು ಹಾಡುಗಳನ್ನ ಕಂಪೋಸ್ ಮಾಡಿದ್ವಿ. ಆಸ್ ಇಟ್ ಈಸ್ ನಿಮಗೆಲ್ಲ ಗೊತ್ತು, ಬಹುಶಃ ನಾಗಶೇಖರ್ ಅವರ ಅರಮನೆಯಿಂದ ಶುರುವಾಗಿ ಅದರಲ್ಲಿ 1-2 ಹಾಡು ಬರ್ತಿಲ್ಲ, ಸಂಜು ವೆಡ್ಸ್ ಗೀತದಲ್ಲಿ ಒಂದು ಹಾಡು ಬರ್ತಿಲ್ಲ. ಅದು ಬಿಟ್ಟರೆ ಅವರ 7-8 ಸಿನಿಮಾಗಳಲ್ಲಿ ಎಲ್ಲ ಹಾಡುಗಳನ್ನ ಬರ್ಕೊಂಡು ಬಂದಿದ್ವಿ. ಅದೊಂದು ಬಾಂಡಿಂಗ್, ಹೇಳದೇ ಗೊತ್ತಾಗುವಂಥ ಹಾಡು ಬರೀರಿ ಅಂದರೆ ನಾಗಶೇಖರ್ ಅವರ ತಲೆ ಏನಿರುತ್ತೆ, ಅವ್ರಿಗೆ ಏನು ಬೇಕು ಅನ್ನೋ ಅದು ಆಟೋಮೆಟಿಕ್ಕಾಗಿ ಸಿಸ್ಟಮಲ್ಲಿ ಅವರ ಆ ಸಾಫ್ಟ್ವೇರ್ ಡೌನ್ಲೋಡ್ ಆಗಿರುತ್ತೆ. ನಮಗೆ ಅವರಿಗೂ ಅಷ್ಟೇ, ನಮ್ಮ ಹತ್ರ ಹಾಡು ಬರೆಸ್ಬೇಕಾದ್ರೆ ಏನು ಬರೀತಾರೆ ಅನ್ನೋದು ಮೋಸ್ಟ್ಲಿ ಅವರಿಗೂ ಗೊತ್ತಿರುತ್ತೆ. ಆ ಮಟ್ಟದ ಒಂದು ಬಾಂಧವ್ಯ, ಅದೇ ಹೇಳಿದ್ದು. ಒಟ್ಟಿನಲ್ಲಿ ಸಂಜು ವೆಡ್ಸ್ ಗೀತದಿಂದ ಶುರುವಾಗಿದ್ದು ಒಂದು ರಿಲೇಷನ್ಶಿಪ್, ಒಂದು ಎಮೋಷನ್ ಲೆವೆಲಿಗೆ ಇವಾಗ ಇದೆ. ಹಾಗಾಗಿ ಈ ಸಿನಿಮಾಗೆ ಖಂಡಿತವಾಗಿ ಬಹಳ ಹೃದಯದಿಂದ ಕೆಲಸ ಆಗಿರುತ್ತೆ ಎಲ್ಲರದ್ದು. ಹಾಗಾಗಿ ಅದು ರಿಸಲ್ಟ್ ಹಾಡುಗಳಲ್ಲಿ ನಿಮ್ಗೆ ಕೇಳಿಸುತ್ತೆ. ನಾವು ಅಂದ್ಕೊಂಡಿದ್ದು ಒಂದೇ, ಸಂಜು ಮತ್ತು ಗೀತಾ ಬರೆದಾಗಲೂ ತುಂಬ ಸಿಂಪಲ್, ಡೆಡ್ ಸಿಂಪಲ್ ಮಾತುಗಳೇ ಹಾಡಾಗಬೇಕು. ಇಲ್ಲಿ ನನ್ನ ಪಾಂಡಿತ್ಯ, ನನಗೇನು ಸಾಹಿತ್ಯ ಬರುತ್ತೆ, ನಾನೆಷ್ಟು ಬುಕ್ ಓದ್ಕೊಂಡಿದ್ದೀನಿ ಅದನ್ನು ಬರೆಯೋಕ್ಕೆ ಹೋಗೋದಲ್ಲ. ಸಂಜು ಮತ್ತು ಗೀತಾ ಅಂತ ಫಸ್ಟ್ ಹಾಡು ಬರೆದಾಗ ತುಂಬ ಜನ ಹೇಳಿದ್ರು, ಮತ್ತು ಅಂತ ಯಾಕೆ ಬೆಳೆಸ್ತೀರಾ, ಅದು ತುಂಬ ಜನ. ನಾನು ಅವಾಗ ಆಗ್ರೋ ಕೆಮಿಕಲ್ಸ್ ಅಂತ ನನ್ನ ಕಂಪ್ನಿಗೆ ದಾವಣಗೆರೆಯಲ್ಲಿ ಸ್ಟೇಜ್ ಶೋ ಡೈರೆಕ್ಟ್ ಮಾಡ್ತಾ ಇದ್ದೆ. ಇವರು ನನಗೆ ಹೇಳಿದ್ರು, ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು. ಕವಿಗಳೇ ಫಿಕ್ಸ್ ಮಾಡಿದ್ನ ಅಂದೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ, ಅವರನ್ನು ನೆನೆಸ್ಕೋಬೇಕು ನಾನು ಈ ವೇದಿಕೆಯಲ್ಲಿ. ರವಿ ಬೆಳಗೆರೆ ಸರ್ ಫೋನ್ ಬಂತು. ಇದ್ಯಾಕೆ ಇವ್ರು ಫೋನ್ ಮಾಡ್ತಾರೆ ಬಿಟ್ಟು, ಸರ್ ಹೇಳಿ ಅಂದೆ. ಅದೇನೋ ಅದು ಮತ್ತು ಕಿತ್ತಾಕು ಬಾಕಿಯೆಲ್ಲ ಚೆನ್ನಾಗಿದೆ ಅಂದರು. ನಾನು ಇಲ್ಲ ಸರ್ ಅದೆಲ್ಲ ಇರೋದು ಮತ್ತು ಅಂತ ನಾನು. ಆಮೇಲೆ ಹಾಡು ರಿಲೀಸ್ ಆದಾಗ ಸಖತ್ ಖುಷಿ ಪಟ್ಟು, ಇಲ್ಲ ಐ ಹ್ಯಾವ್ ಯೂಸ್ ಇಟ್ ವೆರಿ ವೆಲ್. ಆ್ಯಂಡ್ ಹಾಡ್ದ ಸೋನು ನಿಗಮ್ ಹಾಡ್ತಾ ಇದ್ರು ಮುಂಬೈಲಿ, ಸಂಜು ಮತ್ತು ಗೀತಾ ಅಂತ ರಿಹರ್ಸ್ ಮಾಡಿದ್ರು. ಹೂ ಹ್ಯಾಸ್ ಕಮ್ ಫಾರ್ ದಿಸ್ ರೆಕಾರ್ಡಿಂಗ್ ಅಂದರು. ಸರ್ ದ ಡೈರೆಕ್ಟರ್, ವಾಟ್ ಅನ್ ಆ್ಯಪ್ ರೆಡಿ ಫಾರ್ ದಿ ಕಂಪೋಸಿಷನ್, ಇಟ್ ಇಸ್ ವಂಡರ್ಫುಲ್, ಇಟ್ ಇಸ್ ಗೋಯಿಂಗ್ ಟು ಬಿ ಮೆಗಾ ಹಿಟ್. ಸೊ ಆ ಬ್ಲೆಸ್ಸಿಂಗ್ ಅವತ್ತು ಅದನ್ನೇ ಮಾಡಿತು. ಈ ಸಿನಿಮಾದಲ್ಲಿ ಕೂಡ ಅದನ್ನೇ ಹೇಳಿದರೆ, ಕ್ಯಾ ಗಾನ ಯಾರು ಅಂತ ಹೇಳಿ ಈ ಹಾಡನ್ನು ಹಾಡಿದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು. ಈ ಹಾಡು ಒಬ್ಬ ಜೀನಿಯಸ್ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡೋದು ಆಗಿದೆ. ರಿಯಲಿ ಯು ಪೀಪಲ್ ಹ್ಯಾವ್ ಡನ್ ವಂಡರ್ಫುಲ್ ಜಾಬ್ ಆ್ಯಂಡ್ ಶ್ರೀಧರ್ ಇಟ್ ಇಸ್ ಎಕ್ಸಲೆಂಟ್ ಅಂತ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು. ಐ ವಾಂಟ್ ಟು ಶೇರ್ ದ್ಯಾಟ್ ವಿತ್ ಯು. ಅದೇ ಅವತ್ತು ಕೂಡ ಮತ್ತು ಅಂದಾಗ ಮತ್ತು ಎಲ್ಲ ಗದ್ಯ ಹಾಡಲ್ಲಿ ಬಳಸ್ಬಾರ್ದು ಅಂದರು. ಇವತ್ತು ಅದೇ ಟ್ರೆಂಡಲ್ಲಿ ನಾವು ಈಗ ಅವನು ಅವಳು ಹಾಡಲ್ಲಿ ಬಳಸ್ತಾರ ಅನ್ನೋ ಥರ, ಅವನು ಸಂಜು ಅವಳು ಗೀತಾ ಸೇಮ್, ಅವನು ಅವಳು ಹಾಡಿಗೆ ಓಕೆನಾ, ಅದು ಮಾತಿಗೆ ಓಕೆ, ಹಾಡಿಗೆ ಓಕೆನಾ. ನಾವು ಎಲ್ಲರ ಪ್ರತಿಯೊಬ್ಬ ಕಟ್ಟಕಡೆಯ ಮನುಷ್ಯನಿಗೆ ನಂದು ಅನಿಸ್ಬೇಕು, ಡೈರೆಕ್ಟಾಗಿ ಅರ್ಥ ಆಗಬೇಕು, 1 ನಿಮಿಷನೂ ಬೇರೆ ಯೋಚನೆ ಮಾಡದೆ ಅರ್ಥ ಆಗಬೇಕು. ಆ ಥರನೇ ನಾಗಶೇಖರ್ ಅವ್ರು ಬಯಸೋದು ಆ ಥರನೇ ಬರೀಬೇಕು ಅಂತ ನಾವು ಬರೆದಿದ್ದು ಆ ಥರನೇ. ಮಜಾ ಏನಾಯಿತು ಅಂದರೆ, ಅವನು ಸಂಜು ಅವಳು ಗೀತಾ ಅವರಿಬ್ಬರು ಸೇರಲು ಸಂಗೀತ ಅಂದಾಗ ಒಂದು ಕ್ಷಣ ಇವರಂದ್ರು, ಯಾಕೆ ಸಂಗೀತ, ಅದು ಮ್ಯೂಸಿಕ್ ಏನಂದು. ನಾನು ಅವಾಗ ಅಂದೆ, ಒಂದು ಕೆಲಸ ಸರ್ ಬರ್ಬಿಟ್ಟು ಹಿಂಗಂದೆ ನಾನು, ಅವರಿಬ್ರು ಸೇರಿದ್ರೆ ಏನಾಗತ್ತೆ ನೋಡಿ ಅಂತ. ಸಂಗೀತ ಆಗತ್ತೆ, ಸಂಗೀತ ಮ್ಯೂಸಿಕ್ ಕೂಡ ಆಗತ್ತೆ, ಅದಾಗತ್ತೆ. ಸೊ ನಾವು 2 ಡೈಮೆನ್ಷನಲ್ಲಿ ಕಾನ್ಸೆಪ್ಟ್ ಇಟ್ಟಿರ್ತೀವಿ, ಸಿಂಪಲ್ ಮಾಡ್ತೀವಿ, ಬಟ್ ಅದರಲ್ಲಿ ಏನೋ ಒಂದು ದೊಡ್ಡ ಅರ್ಥನೂ ಒದಗಿಸಿಟ್ಟಿರ್ತೀವಿ. ಈ ಹಾಡು ಪೂರ್ತಿ ಹಂಗೆ ಇದೆ. ಮೊದಲನೇ ಚರಣದಲ್ಲಿ 7 ಇಟ್ಕೊಂಡು ಎಲ್ಲ ಮಾಡಿದ್ದೀವಿ.
ಏಳು 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 ಎಲ್ಲ ಸಾಂಗಲ್ಲೂ ಏಳು ಬರುತ್ತೆ. ಸೆಕೆಂಡ್ ಚರಣ ಇನ್ನೊಂದು ಲೆವೆಲಲ್ಲಿದೆ. ಸೊ ಒಟ್ಟಾರೆ ಒಂದು ಅದ್ಭುತವಾದ ಕಂಪೋಸಿಷನ್ನು ಮತ್ತು ಅದಕ್ಕೆ ತಕ್ಕನಾದ ಮ್ಯೂಸಿಕ್ ಮಾಡಿದ್ದಾರೆ. ಕಾನ್ಸೆಪ್ಟ್ ಇದೆ, ಸುಮ್ಮನೆ ಸಾಂಗ್ ಫ್ಲೋ ಆಗಲ್ಲ. ಒಂದು ಯುದ್ಧ ಇದೆ ಸಾಂಗಲ್ಲಿ, ತುಂಬ ವಿಷಯಗಳಿದೆ ಸಾಂಗಲ್ಲಿ. ಒಂದು ದೊಡ್ಡ ಸಾಂಗ್ ಆಗಿದು ಉಳಿಯುತ್ತೆ. ಸಂಜು ವೆಟ್ಸ್ ಗೀತ ಏನೊಂದು ದೊಡ್ಡ ಕೀರ್ತಿಯನ್ನು ನಮಗೆಲ್ಲ ತಂದಿತ್ತು. ಈ ಹಾಡು ಕೂಡ ನಮ್ಮ ತಂಡಕ್ಕೆ ಆ ಥರದೊಂದು ಕೀರ್ತಿಯನ್ನು ತರುತ್ತಂತ ನಾನು ಆಶಿಸ್ತೀನಿ. ಹಾಗಾಗಲಿ ನಾಗಶೇಖರ್ ಸರ್, ನಮ್ಮ ಟೀಮ್ಗೆ ದೊಡ್ಡ ಜಯ ಸಿಗಲಿ ಈ ಇಡೀ ಸಿನಿಮಾದ ಮೂಲಕ ಅಂತ ನನ್ನ ಬಯಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.